ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮಾಮ್ಸ್ ಕಿಚನ್. ಈ ವಿಡಿಯೋ ಬಂದು ದೀಪಾವಳಿಗೂ ಮುಂಚೆ ಮಾಡಿದಂತಹದ್ದು. ನಾನಿಲ್ಲಿ ಪ್ಲೇನ್ ಆಗಿರುವ ದೀಪವನ್ನು ಸ್ವಲ್ಪ ಕಲರ್ ಯೂಸ್ ಮಾಡಿ ತುಂಬಾ ಸುಂದರವಾಗಿ ಕಾಣೋ ಥರ ಮಾಡಿದ್ದೀನಿ. ಹಾಗೆ ಆಯಿಲ್ ಲ್ಯಾಂಪ್ ಮಾಡಿದ್ದೀನಿ. ಹಾಗೆ ನನ್ನ ಹತ್ರ ಚಿಕ್ಕ ದೀಪಗಳಿದ್ವು, ಅದನ್ನು ಯೂಸ್ ಮಾಡಿ ಒಂದು ಡೆಕೋರ್ ಪೀಸ್ನ ಮಾಡಿದ್ದೀನಿ. ಮೊದಲಿಗೆ ನಾನು ಇಲ್ಲಿ ಪುಟ್ಟು ದೀಪಗಳನ್ನ ತೊಗೊಂಡಿದ್ದೀನಿ. ಇದು ನಾನು ಲಾಸ್ಟ್ ಇಯರ್ ಬಳಸಿದ್ದೆ. ಅದನ್ನು ಕ್ಲೀನಾಗಿ ವಾಶ್ ಮಾಡಿ ಒರೆಸ್ಬಿಟ್ಟು ಇಟ್ಕೊಂಡಿದ್ದೀನಿ. ನಾನು ಮೊದಲಿಗೆ ಒಂದು ಪ್ಲಾಸ್ಟಿಕ್ ಕವರ್ನ ಹಾಕೊಂಡು ಅದರ ಮೇಲೆ ದೀಪನ ಜೋಡಿಸ್ಕೊಂಡು ಬಂದಿದ್ದೀನಿ. ನಾನಿಲ್ಲಿ ಫ್ಲವರ್ ರೀತಿಯಲ್ಲಿ ಜೋಡಿಸಿದ್ದೀನಿ. ನಮಗೆ ಯಾವ ಶೇಪ್ ಬೇಕಾಗುತ್ತೆ ಅದನ್ನು ನೋಡಿಕೊಂಡು ನಾವು ಜೋಡಿಸ್ಕೋಬೇಕಾಗುತ್ತೆ. ಆಮೇಲೆ ಇಲ್ಲಿ ಮನೆಯಲ್ಲೇ ನಂದು ವೈಟ್ ಸಿಮೆಂಟ್ ಉಳಿದಿತ್ತು, ಅದನ್ನು ತಗೊಂಡು ಒಂದು ಬೌಲ್ಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ. ಜಾಸ್ತಿ ನೀರು ಹಾಕೋಬಾರ್ದು ಮತ್ತು ಜಾಸ್ತಿ ಗಟ್ಟಿಯಾಗೂ ಮಾಡ್ಕೋಬಾರ್ದು. ಒಂದು ಸರಿಯಾದಂತಹ ಪ್ರಮಾಣದಲ್ಲಿ ನಾವು ಕಲಿಸ್ಕೊಂಡು ಇಲ್ಲಿ ಅದು ಗ್ಯಾಪ್ ಎಲ್ಲೆಲ್ಲಿದೆ ಅಲ್ಲಿಗೆ ಫಿಲ್ ಮಾಡ್ಕೊಂಡು ಬಂದುಬಿಡಬೇಕು. ಇದು ಬೇಗ ಮಾಡ್ಕೋಬೇಕು, ಇಲ್ಲಾಂದರೆ ಗಟ್ಟಿ ಆಗಿಬಿಡುತ್ತೆ. ಸೊ ಆದಷ್ಟು ಬೇಗ ಎಲ್ಲಿ ಗ್ಯಾಪ್ ಉಳಿದಿದೆ ಅಂದರೆ ಅದು ಓಪನ್ ಆಗಬಾರ್ದು. ಆ ಥರ ನಾವು ಒಂದಕ್ಕೊಂದು ಹೊಂದ್ಕೊಳ್ಳೋ ಥರ, ಅಂದರೆ ಕೂಡೋ ಥರ ಜಾಯಿನ್ ಆಗಬೇಕು. ಆ ರೀತಿ ನಾವು ಇಲ್ಲಿ ಅದನ್ನು ಸೇರಿಸ್ಕೊಂಡು ನೀಟಾಗಿ ಕ್ಲೀನಾಗಿ ಫಿನಿಶಿಂಗ್ ಮಾಡ್ಕೊಬೇಕಾಗತ್ತೆ. ಇದನ್ನು ಬೇಗ ಮಾಡ್ಕೋಬೇಕು, ಬೇಗ ಗಟ್ಟಿ ಆಗಿಬಿಡುತ್ತೆ. ಆಮೇಲೆ ಅದನ್ನು ಒಂದು ಕಡೆ ಸೈಡಲ್ಲಿ ಹಾಗೆ ಎತ್ತಿಟ್ಬಿಡಬೇಕು. ಆಮೇಲೆ ನೋಡಿ, ನಾನಿಲ್ಲಿ ಒಂದು ಪ್ಲೈನ್ ಆಗಿರುವಂತಹ ದೀಪ ಇದೆ. ಅದನ್ನು ಒಂದು ಸ್ವಲ್ಪ ಕಲರ್ನ ಯೂಸ್ ಮಾಡಿ ಸ್ವಲ್ಪ ಕ್ರಿಯೇಟಿವ್ ಆಗಿ ಹಾಗೆ ಕಲರ್ಫುಲ್ಲಾಗಿ ಕಾಣಲಿ ಅಂತ ಈ ರೀತಿ ಕಲರ್ನ ಯೂಸ್ ಮಾಡಿ ಕಲರ್ ಮಾಡ್ತಾ ಇದ್ದೀನಿ. ನಮಗೆ ಯಾವ ಇಷ್ಟ ಇದೆ ಆ ಕಲರ್ನ ಬಳಸ್ಕೋಬೋದು. ನಿಮಗೆ ಯಾವ ಕಲರ್ ಇಷ್ಟ ಆಗುತ್ತೆ, ರೆಡ್ ಇಷ್ಟ ಆದರೆ ಪಿಂಕು, ಎಲ್ಲೋ, ಯಾವ ಕಲರ್ ಇಷ್ಟ ಆಗುತ್ತೆ ಅದು ನಿಮ್ಮ ಚಾಯ್ಸ್. ಅದನ್ನು ನಾನು ಈ ರೀತಿ ಕಲರ್ ಮಾಡ್ಕೋತಾ ಇದ್ದೀನಿ. ನೋಡಿ, ನಾವು ಈಗ ಪ್ಲೇನ್ಗೂ ಒಂದು ಕಲರ್ಫುಲ್ಲಾಗಿ ಈ ಥರ ಕಲರಿಂಗ್ ಮಾಡಿದಾಗ ಅದು ಲುಕ್ಕೂ ಚೆನ್ನಾಗಿರುತ್ತೆ, ಹಾಗೆ ನೋಡೋದಕ್ಕೂ ಚೆನ್ನಾಗಿರುತ್ತೆ. ಆಮೇಲೆ ನಮಗೂ ಒಂಥರ ಖುಷಿ ಆಗ್ತಿರುತ್ತೆ. ಈ ದೀಪಾವಳಿ ಹಬ್ಬದಲ್ಲಿ ನಾವು ಏನೋ ಒಂದು ಕ್ರಿಯೇಟಿವ್ ಆಗಿ ನಾವೇ ಮಾಡಿರೋದು ಅಂದಾಗ ಆ ಖುಷಿನೇ ಬೇರೆ ಇರುತ್ತೆ ಅಲ್ವಾ. ಸೊ ಈ ರೀತಿ ಕಲರ್ನ ಮಾಡ್ಕೋತಾ ಇದ್ದೀನಿ. ಸೊ ಅದಕ್ಕೆ ಸ್ಟೋನ್ಗಳು ಕೂಡ ಹಾಕೋಬೋದು, ಅಥವಾ ಶೈನಿಂಗ್ ಬರುತ್ತಲ್ಲ ಆ ಥರ ಅದನ್ನು ಕೂಡ ಹಾಕೋಬಹುದು. ನಾನಿಲ್ಲಿ ಸಿಂಪಲಾಗಿ ಒಂದೆರಡು ರೀತಿ ಕಲರ್ನ ಯೂಸ್ ಮಾಡಿ ಈ ರೀತಿ ಮಾಡ್ಕೊಂಡಿದ್ದೀನಿ. ನಾನು ಮೊದಲಿಗೆ ಒಂದು ಶೈನಿಂಗ್ ಬರೋ ಥರ ಯೂಸ್ ಮಾಡಿದ್ದೆ, ಅದು ಯಾಕೋ ಲುಕ್ ಚೆನ್ನಾಗಿ ಬರಲಿಲ್ಲ. ಅದಕ್ಕೆ ಅದ್ರ ಮೇಲೆ ಗೋಲ್ಡ್ ಕಲರ್ ಹಾಕ್ಕೊತಾ ಇದ್ದೀನಿ. ನೋಡಿ ಎಷ್ಟು ಬ್ಯೂಟಿಫುಲ್ ಆಯಿತು. ಆ ಗೋಲ್ಡ್ ಕಲರ್ ಯೂಸ್ ಮಾಡಿದ್ಮೇಲೆ ಆ ಲುಕ್ಕೇ ಚೇಂಜ್ ಆಯಿತು. ಹಾಗೆ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಿದೆ ಅಲ್ವಾ. ದೀಪಕ್ಕೆ ಬತ್ತಿ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಒಂದು ಚಿಕ್ಕ ಬೌಲ್ಗೆ ಒಂದು ಕ್ಯಾಂಡಲನ್ನು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಆಯಿಲ್, ಸ್ವಲ್ಪ ತುಪ್ಪ, ಹಾಗೆ ಒಂದೆರಡು ಕರ್ಪೂರವನ್ನು ಸೇರಿಸ್ಕೊಂಡಿದ್ದೀನಿ. ನಾನಿಲ್ಲಿ ಈ ಥರ 3 ಲೋಟಗಳಲ್ಲಿ ಮಾಡ್ಕೊಂಡಿದ್ದೀನಿ. ಹಾಗೆ ಅಲ್ಲಿ ಕೆಳಗಡೆ ನೀರು ಕುದಿಯೋದಕ್ಕೆ ಇಟ್ಟಿದ್ದೀನಿ. ಅದರಲ್ಲಿ ಡಬಲ್ ಬಾಯ್ಲಿಂಗ್ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನಿವಾಗ ಡಿಫ್ರೆಂಟಾಗಿ 3 ಕಲರ್ ಸೇರಿಸೋಣ ಅಂತ 3 ಲೋಟಕ್ಕೆ ಹಾಕ್ಕೊಂಡಿರೋದು. ಒಂದರಲ್ಲಿ ರೆಡ್ ಹಾಕಿದ್ದೀನಿ, ಗ್ರೀನ್ ಹಾಕಿದ್ದೀನಿ, ಹಾಗೆ ಆರೆಂಜ್ ಹಾಕಿದ್ದೀನಿ. ಇದನ್ನೆಲ್ಲ ಒಂದಕ್ಕೊಂದು ಮೆಲ್ಟ್ ಆಗೋ ಥರ ಅದು ಆದಮೇಲೆ ನಾವು ಈ ರೀತಿ ಒಂದು ಮೋಲ್ಡ್ಗೆ ಬತ್ತಿಗಳನ್ನ ಹಾಕ್ಕೊಂಡು ಅದನ್ನು ಹಾಕ್ಕೊಬೇಕಾಗತ್ತೆ. ನಾವು ಮಾಡಿದ್ವಲ್ಲ ಆ ಲಿಕ್ವಿಡ್ನ, ಆಯಿಲ್ದು, ಅದನ್ನು ಇಲ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕಾಗತ್ತೆ. ಅದೆಲ್ಲ ಹಾಕಾದ್ಮೇಲೆ ಇನ್ನು ಎಷ್ಟು ಉಳಿದಿರುತ್ತೆ ಅದನ್ನು ಹಾಗೆ ಒಂದು ದೀಪಗಳಿಗೂ ಸಹ ನಾವು ಹಾಕ್ಕೊಂಡು ಬತ್ತಿನ ಹಾಕಿ ದೀಪಗೂ ಹಾಕ್ಕೋಬಹುದು. ಇದನ್ನು ಒಂದು 2 ಅವರ್ ರೆಸ್ಟ್ ಆಗೋದಕ್ಕೆ ಬಿಟ್ಟ ಮೇಲೆ ಈ ರೀತಿ ಅದು ಈಸಿಯಾಗಿ ಬರುತ್ತೆ. ನಾನಿಲ್ಲಿ ಫ್ಲವರ್ ಶೇಪಲ್ಲಿ ಮಾಡಿದ್ದಲ್ವ, ಸೊ ಈ ಥರ ಫ್ಲವರ್ ಶೇಪಲ್ಲಿ ತುಂಬಾ ಚೆನ್ನಾಗಿ ಬಂದುತ್ತೆ. ಇದು ಅಷ್ಟೇ, ಕ್ಯಾಂಡಲ್ ಯೂಸ್ ಮಾಡಿರ್ತೀವಿ, ಆಯಿಲ್ ಯೂಸ್ ಮಾಡಿರ್ತೀವಿ, ಕರ್ಪೂರ ಯೂಸ್ ಮಾಡಿರ್ತೀವಲ್ಲ, ತುಂಬಾ ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ. ಹಾಗೆ ಈಸಿಯಾಗಿ ಮನೆಯಲ್ಲಿ ಮಾಡ್ಕೋಬೋದು. ಹೊರಗಡೆ ತಗೋತೀವಿ ಅಂದರೆ ಜಾಸ್ತಿ ಬೆಲೆನೂ ಕೂಡ. ಹಾಗೆ ಈ ರೀತಿ ನಾವು ಮನೆಯಲ್ಲೇ ಮಾಡಿದಾಗ ಒಂಥರ ನಮಗೂ ಖುಷಿ ಆಗುತ್ತೆ. ಹಾಗೆ ದೀಪಗಳಿಗೆ ಎಣ್ಣೆ ಹಾಕಿದಾಗ ಅದೆಲ್ಲ ಎಣ್ಣೆ ಎಲ್ಲ ಸೋರ್ತಾ ಇರುತ್ತೆ, ಮನೆ ಮುಂದೆ ಗೋಡೆಗಳ ಮೇಲೆ ಎಲ್ಲ ಸೋರ್ತಾ ಇರುತ್ತೆ. ಈ ಥರ ನಾವು ಮಾಡೋದ್ರಿಂದ ಅದು ಪ್ರಾಬ್ಲಮ್ಮೇ ಇರೋದಿಲ್ಲ. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಒಂಥರ ಕ್ಯೂಟಾಗಿ ಕಾಣಿಸ್ತಾ ಇದೆ ಅಂತ. ನೀವು ಕೂಡ ಈ ಥರ ಟ್ರೈ ಮಾಡಿ. ಹಾಗೆ ನಾನು ನೆಕ್ಸ್ಟ್ ಬಂದು ಆಯಿಲ್ ಲ್ಯಾಂಪ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನಾನಿಲ್ಲಿ 3 ಡಿಫ್ರೆಂಟ್ ಆಗಿರುವಂತಹ ಲೋಟಗಳು ಹಾಗೆ ಒಂದು ಮಣ್ಣಿನ ದೀಪವನ್ನೇ ತಗೊಂಡಿದ್ದೀನಿ. ಅದಕ್ಕೆ ನೀರನ್ನು ಸೇರಿಸ್ಕೊಂಡು ಫ್ಲವರನ್ನು ಹಾಕ್ಕೋತಾ ಇದ್ದೀನಿ. ಒಂದೆರಡಕ್ಕೆ ಫ್ಲವರ್ನ ಹಾಕ್ಕೊಂಡಿದ್ದೀನಿ, ಇನ್ನೊಂದೆರಡಕ್ಕೆ ಕಲರ್ನ ಯೂಸ್ ಮಾಡಿದ್ದೀನಿ. ಯಾವ್ಯಾವ ಥರ ಮಾಡ್ಬೋದು ಅಂತ ನಾನು ನಿಮಗೊಂದು ತೋರಿಸ್ತಾ ಇದ್ದೀನಿ. ಈ ಥರ ಫ್ಲವರಲ್ಲಾದ್ರೂ ಮಾಡ್ಬೋದು, ಅಥವಾ ಈ ಥರ ಕಲರ್ ಹಾಕ್ಬಿಟ್ಟು ಮಾಡ್ಬೋದು, ಅಥವಾ ಪ್ಲೇನ್ ವಾಟರ್ಗೂ ಕೂಡ ನಾವು ಮಾಡ್ಬೋದು. ಅದಕ್ಕೆ ನಾನು ಸ್ವಲ್ಪ ಅಡುಗೆ ಎಣ್ಣೆನೇ ಬಳಸ್ಕೊಂಡಿದ್ದೀನಿ. ಯಾವ್ದಾರ ಆಯಿತು, ದೀಪಕ್ಕೆ ಹಾಕುವ ಎಣ್ಣೆನಾರು ಆಯಿತು, ಅಥವಾ ಅಡುಗೆ ಎಣ್ಣೆನಾರು ಆಯಿತು. ಅದನ್ನು ಎಣ್ಣೆನ ಸ್ವಲ್ಪ ಅದ್ರ ಮೇಲೆ ಹಾಕ್ಕೊಂಡು ನಂತರ ಒಂದು ಪ್ಲಾಸ್ಟಿಕ್ಕನ್ನು ರೌಂಡಾಗಿ ಕಟ್ ಮಾಡ್ಕೋಬೇಕು. ರೌಂಡ್ ಶೇಪಲ್ಲಿ ಕಟ್ ಮಾಡಿಕೊಂಡು ಮಧ್ಯದಲ್ಲಿ ಒಂದು ಹೋಲ್ ಮಾಡಿ ಅದಕ್ಕೆ ನಾವು ಬತ್ತಿಯನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲ್ನ ಮೇಲ್ಗಡೆ ಬತ್ತಿಗೆ ಆಯಿಲ್ನ ಹಾಕಿ ದೀಪನ ಹಚ್ಚಿದ್ರೆ ಇದಂತೂ
ತುಂಬಾ ಚೆನ್ನಾಗಿದೆ. ನಾನು ಫಸ್ಟ್ ಟೈಮ್ ಮಾಡಿದ್ದು. ಈ ದೀಪ ಒಂದು 7ರಿಂದ 8 ಅವರು ಉರಿಯುತ್ತೆ. ನಾವು ಆಯಿಲ್ನ ಅಷ್ಟೊಂದು ಖರ್ಚು ಮಾಡೋ ಅವಶ್ಯಕತೆನೇ ಇಲ್ಲ. ಸ್ವಲ್ಪ ಆಯಿಲಲ್ಲಿ ಇಷ್ಟೋ ತನಕ ಉರಿಯುತ್ತೆ, ತುಂಬ ಹೊತ್ತು ಉರಿಯುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ, ನಿಮಗೂ ಕೂಡ ಶಾಕ್ ಆಗುತ್ತೆ. ಸೊ ಮತ್ತು ಲುಕ್ಕು ಅಷ್ಟೇ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ನೋಡಿ ಎಷ್ಟು ಡಿಫ್ರೆಂಟಾಗಿ, ಹಾಗೆ ಒಂದು ಸ್ಟ್ಯಾಂಡರ್ಡ್ ಲುಕ್ನ ಇದು ಕ್ರಿಯೇಟ್ ಮಾಡಿ ಕೊಡುತ್ತೆ. ದೀಪಾವಳಿ ಹಬ್ಬದಲ್ಲಿ ಈ ರೀತಿ ನಾವು ಡಿಫ್ರೆಂಟಾಗಿ ಟ್ರೈ ಮಾಡಿದ್ರೆ, ದೀಪಾವಳಿ ಹಬ್ಬ ಅಂತಲ್ಲ, ನಾರ್ಮಲ್ ಆಗೂ ಕೂಡ ಈ ರೀತಿ ನಾವು ಮನೆಯಲ್ಲಿ ಮಾಡ್ಬೋದು. ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಹಾಗೆ ನಾನು ಮೊದಲೇ ಮಾಡಿದ್ನಲ್ಲ ಫ್ಲವರ್ಸ್ ಟೈಪಲ್ಲಿ ಒಂದು ಡೆಕೋರ್ ಪೀಸ್, ಅದನ್ನು ತೆಗೆದೆ. ನೋಡಿ ಎಷ್ಟು ಚೆನ್ನಾಗಿ ಕೂಡ್ಕೊಂಡಿದೆ. ನಾನು ರಾತ್ರಿಯೆಲ್ಲ ಹಾಗೆ ಬಿಟ್ಟು ಬೆಳಗ್ಗೆ ಇದನ್ನು ತೆಗ್ದಿದ್ದು. ಇವಾಗ ಅದಕ್ಕೆ ಒಂದು ಕಲರ್ ಮಾಡೋಣ. ಯಾವ ಕಲರ್ ನಿಮಗೆ ಯಾವ್ದು ಇಷ್ಟ ಬರುತ್ತೆ ಆ ರೀತಿ ಒಂದು ಕಲರ್ನ ಮಾಡ್ಕೋಬಹುದು. ತುಂಬಾ ಲುಕ್ಕು ಚೆನ್ನಾಗಿದೆ. ನೋಡಿ, ಇದನ್ನು ಆಚೆ ಕಡೆ ನಾವು ದುಡ್ಡು ಕೊಟ್ಟು ತೊಗೋತೀವಿ ಅಂದರೆ ಏನಿಲ್ಲ ಅಂದರೂ ಒಂದು 200 ರೂಪಾಯಿ, 250, 300 ರೂಪಾಯಿ ಅಂದರೂ ಇದ್ದೇ ಇರುತ್ತೆ. ನಾನು ನೋಡಿ, ಇದು ಮನೆಯಲ್ಲಿ ಹಳೆಯದು ಬಳಸಿದಂತಹ ದೀಪಗಳು, ಹಾಗೆ ಮನೆಯಲ್ಲಿ ಇದ್ದಂತಹ ಸಿಮೆಂಟ್, ಇದೆರಡೇ ವಸ್ತುನ ಬಳಸ್ಕೊಂಡು ಎಷ್ಟು ಚೆನ್ನಾಗಿ, ಮನೆಯಲ್ಲಿ ಕಲರ್ ಅಂತೂ ಇದ್ದೇ ಇರುತ್ತೆ ಮಕ್ಕಳಿರೋ ಮನೆಗಳಲ್ಲಿ, ಅದನ್ನು ಯೂಸ್ ಮಾಡಿಕೊಂಡು ಎಷ್ಟು ಡಿಫ್ರೆಂಟಾಗಿ ಹಾಗೆ ಎಷ್ಟು ಚೆನ್ನಾಗಿ ಕಾಣುವಂತಹ ಒಂದು ಡೆಕೋರ್ ಪೀಸ್ನ ಕ್ರಿಯೇಟ್ ಮಾಡ್ಬೋದು. ನನಗಂತೂ ತುಂಬಾ ಇಷ್ಟ ಆಯಿತು. ನಾನು ಕೂಡ ಕೆಲವೊಂದು ವಿಡಿಯೋಗಳನ್ನ ನೋಡಿನೇ ಇದನ್ನು ಟ್ರೈ ಮಾಡಿದ್ದು. ನನಗೆ ತುಂಬಾ ಇಷ್ಟ ಆಯಿತು ಔಟ್ಲುಕ್ ನೋಡಿ. ನಾನು ಔಟ್ಸೈಡ್ ತೊಗೊಂಡಿದ್ರೆ ಎಷ್ಟೊಂದು ಕಾಸ್ಟ್ ಆಗ್ತಾಯಿತ್ತು, ಇಲ್ಲಿ ಮನೆಯಲ್ಲಿರೋದನ್ನು ಬಳಸ್ಕೊಂಡು ಮಾಡಿದ್ದು. ನನಗಂತೂ ತುಂಬಾ ಖುಷಿ ಆಯಿತು. ನೀವು ಕೂಡ ಈ ಥರ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಹಾಗೆ ಡೆಫಿನೆಟಾಗಿ ವರ್ಕ್ ಕೂಡ ಆಗುತ್ತೆ. ಸೊ ಔಟ್ಸೈಡ್ ತೊಗೋತೀವಿ ಅಂದರೆ ಒಂದು 200ರಿಂದ 300 ರೂಪಾಯಿ ಆದರೂ ಕೊಡಲೇಬೇಕಾಗತ್ತೆ. ಬಟ್ ನಾವು ಮನೆಯಲ್ಲಿ ಈ ಥರ ಸಿಂಪಲ್ಲಾಗಿ ಸ್ವಲ್ಪ ಕಡಿಮೆ ಬೆಲೆಯಲ್ಲಿ ಮಾಡ್ಕೋಬಹುದು. ಸೊ ನನಗಂತೂ ತುಂಬಾ ಇಷ್ಟ ಆಯಿತು. ಐ ಹೋಪ್ ನಿಮಗೂ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಸೊ ನೋಡ್ತಾ ಇದ್ದೀರಾ ಫೈನಲ್ ಲುಕ್ ಹೇಗೆ ಬಂದಿದೆ ಅಂತ. ಸೊ ಅದ್ರ ಮಧ್ಯೆ ಸ್ಟೋನ್ಗಳನ್ನ ಕೂಡ ನಾವು ಹಾಕೋಬೋದು, ತುಂಬಾ ಚೆನ್ನಾಗಿ ಕಾಣುತ್ತೆ. ಹಾಗೆ ನಾನು ಮಧ್ಯದಲ್ಲಿ ಆಯಿಲ್ ಲ್ಯಾಂಪ್ ಥರ ಹೂವನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕಿ ಆಯಿಲ್ನ ಹಾಕಿ ಬತ್ತಿ ಮಾಡಿ ಹಾಕ್ತಾಯಿದ್ದೀನಿ, ತುಂಬಾ ಚೆನ್ನಾಗಿ ಕಾಣಲಿ ಅಂತ. ಹಾಗೆ ನಾನು ಆವಾಗಲೇ ಮಾಡಿದ್ನಲ್ವ ಬತ್ತಿಗಳು, ಅಂದರೆ ತುಪ್ಪದ ಬತ್ತಿಗಳು, ಅದನ್ನು ಇಲ್ಲೆಲ್ಲ ಇಟ್ಬಿಟ್ಟು ಹಚ್ಚೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಇದಂತೂ ನನಗೆ ತುಂಬಾ ಇಷ್ಟ ಆಯಿತು. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಈ ದೀಪಾವಳಿಯಲ್ಲಿ ನಾನು ಡಿಫ್ರೆಂಟಾಗಿ ಈ ರೀತಿ ದೀಪನ ಕಲರಿಂಗ್ ಮಾಡಿರ್ಬೋದು, ಆಯಿಲ್ ಲ್ಯಾಂಪ್ ಮಾಡಿರ್ಬೋದು, ಈ ರೀತಿ ಮಾಡಿ ನನಗೆ ತುಂಬಾ ಖುಷಿ ಆಯಿತು. ಪ್ರತಿ ಸತಿ ಒಂದೇ ಥರ ದೀಪವನ್ನು ಹಚ್ತಾ ಇದ್ವಿ, ಅಥವಾ ಹೊರಗಡೆಯಿಂದ ತಗೊಂಡು ಬಂದು ದೀಪವನ್ನು ಹಚ್ತಾ ಇದ್ದೆ. ಬಟ್ ಈ ಸತಿ ನಾನೇ ಮನೆಯಲ್ಲಿ ಈ ಥರ ಡೆಕೋರೇಟಿವ್ ಆಗಿ ಕಲರ್ಫುಲ್ಲಾಗಿ ಮಾಡಿರುವಂಥದ್ದು ನನಗೆ ತುಂಬಾ ಖುಷಿ ಕೊಟ್ಟಿದೆ ಅಂತ ಹೇಳ್ತೀನಿ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಹಾಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ನನ್ನ ವಿಡಿಯೋನ ನೋಡಿದ್ದಕ್ಕೆ.